ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಗರುಡ ಪುರಾಣದ ಕೆಲವೊಂದು ರಹಸ್ಯವಾದ ಮತ್ತು ಅಜ್ಞಾತ ವಿಷಯಗಳನ್ನು ತೆರೆದಿಡಲಿದ್ದೇವೆ. ಈ ಪುರಾಣವು ಜೀವನ, ಮರಣ, ಕರ್ಮ ಮತ್ತು ಆತ್ಮ ಮೃತ್ಯುವಿನ ನಂತರ ಮಾಡುವ ಪ್ರಯಾಣದ ಬಗ್ಗೆ ಗಂಭೀರವಾದ ತಿಳಿವಳಿಕೆಯನ್ನು ನೀಡುತ್ತದೆ. ಗರುಡ ಪುರಾಣದ ಬಗ್ಗೆ ಹಲವರು ತಿಳಿಯದ ಅಥವಾ ಅರ್ಥಮಾಡಿಕೊಳ್ಳದ ಅನೇಕ ವಿಷಯಗಳಿವೆ. ಕೊನೆವರೆಗೆ ನಮ್ಮ ಜೊತೆ ಇರಿ, ಏಕೆಂದರೆ ನೀವು ಕೇಳಲಿರುವ ವಿಷಯಗಳು ನಿಮ್ಮ ಜೀವನ ಮತ್ತು ಪರಲೋಕದ ಬಗ್ಗೆ ಇರುವ ದೃಷ್ಟಿಕೋನವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. ಗರುಡ ಪುರಾಣದ ರಹಸ್ಯಗಳು. ಗರುಡ ಪುರಾಣ ಏನು ಮತ್ತು ಇದನ್ನು ಏಕೆ ರಚಿಸಲಾಯಿತು? ಗರುಡ ಪುರಾಣವು ಹಿಂದೂ ಧರ್ಮದಲ್ಲಿನ 18 ಮಹಾಪುರಾಣಗಳಲ್ಲಿ ಒಂದಾಗಿದೆ ಮತ್ತು ಇದನ್ನು ವಿಷ್ಣು ಭಗವಾನ್ ಅವರು ತಮ್ಮ ವಿಹಂಗವಾದ ಗರುಡನಿಗೆ ವರ್ಣಿಸುತ್ತಾರೆ. ಆದರೆ ಇದನ್ನು ಏಕೆ ರಚಿಸಲಾಯಿತು ಎಂದು ನೀವು ತಿಳಿದಿದ್ದೀರಾ? ಇತರ ಪುರಾಣಗಳು ಭಕ್ತಿ ಮತ್ತು ಪೌರಾಣಿಕ ಕಥೆಗಳ ಮೇಲೆ ತೀಕ್ಷ್ಣವಾಗಿದ್ದರೆ, ಗರುಡ ಪುರಾಣವು ಮುಖ್ಯವಾಗಿ ಮೃತ್ಯುವಿನ ನಂತರದ ಆತ್ಮದ ಪ್ರಯಾಣ ಮತ್ತು ಕರ್ಮದ ನಿಯಮಗಳ ಬಗ್ಗೆ ತಿಳಿಸುತ್ತದೆ. ಅನೇಕರಿಗೆ ಗರುಡ ಪುರಾಣವೆಂದರೆ ನರಕದ ಶಿಕ್ಷೆಗಳ ವಿವರಣೆಯಷ್ಟೇ ಎಂದು ತಿಳಿದಿರಬಹುದು. ಆದರೆ ಇದರೊಳಗೆ ಔಷಧಶಾಸ್ತ್ರ, ಜ್ಯೋತಿಷ್ಯ ಮತ್ತು ಬ್ರಹ್ಮಾಂಡದ ರಹಸ್ಯಗಳ ಕುರಿತು ತಿಳಿವಳಿಕೆ ಇದೆ. ಹಳೆಯ ಕಾಲದಲ್ಲಿ ರಾಜರು ತಮ್ಮ ರಾಜ್ಯವನ್ನು ಸುಧಾರಿತವಾಗಿ ಆಡಲು ಮತ್ತು ಮೃತ್ಯುವಿನ ನಂತರದ ಜೀವನಕ್ಕೆ ತಯಾರಾಗಲು ಗರುಡ ಪುರಾಣವನ್ನು ಅಧ್ಯಯನ ಮಾಡುತ್ತಿದ್ದರು. ಮೃತ್ಯುವಿನ ನಂತರ ಆತ್ಮದ ಪ್ರಯಾಣ. ಗರುಡ ಪುರಾಣದ ಪ್ರಕಾರ, ಒಬ್ಬ ವ್ಯಕ್ತಿ ಮೃತನಾದ ಕ್ಷಣದಿಂದ ಆತ್ಮ ತನ್ನ ಅಂತಿಮ ಗಮ್ಯಸ್ಥಾನವನ್ನು ತಲುಪಲು ತಕ್ಷಣ ಪ್ರಯಾಣವನ್ನು ಆರಂಭಿಸುವುದಿಲ್ಲ. ಆತ್ಮ ಯಮಲೋಕವನ್ನು ತಲುಪುವ ಮೊದಲು 13 ದಿನಗಳ ಪ್ರಯಾಣವನ್ನು ನಡೆಸುತ್ತದೆ. ಇಲ್ಲಿ ಬಹಳಷ್ಟು ಜನರಿಗೆ ತಿಳಿದಿಲ್ಲದ ಒಂದು ವಿಷಯ ಇದೆ. ಆತ್ಮ ಮೃತ್ಯುವಿನ ನಂತರ ಕೆಲಕಾಲ ತನ್ನ ಸುತ್ತಲಿರುವ ಎಲ್ಲಾ ಕಾರ್ಯಗಳನ್ನು ನೋಡಲು ಮತ್ತು ಕೇಳಲು ಸಾಧ್ಯವಿದೆ. ಅದು ತನ್ನ ಅಂತ್ಯಕ್ರಿಯೆಯಲ್ಲಿ ನಡೆಯುತ್ತಿರುವ ಪ್ರತಿಯೊಂದು ಕಾರ್ಯವನ್ನು ಅನುಭವಿಸುತ್ತದೆ ಮತ್ತು ತನ್ನ ಪ್ರಿಯಜನರ ಭಾವನೆಗಳನ್ನು ಮಾಡುತ್ತದೆ. ಅದಕ್ಕಾಗಿಯೇ ಅಂತ್ಯಕ್ರಿಯೆಯಲ್ಲಿ ಹೆಚ್ಚು ಅಳುವುದು ಆತ್ಮದ ಪ್ರಯಾಣವನ್ನು ಕಷ್ಟಕರಗೊಳಿಸುತ್ತದೆ ಎಂದು ಹೇಳಲಾಗುತ್ತದೆ. ನರಕ ಮತ್ತು ಕರ್ಮದ ಅಜ್ಞಾತ ರಹಸ್ಯಗಳು. ಅನೇಕರು ಗರುಡ ಪುರಾಣವನ್ನು ನರಕದ ಶಿಕ್ಷೆಗಳ ವಿವರಣೆಯಾಗಿ ಮಾತ್ರ ಕೊಂಡಿದ್ದಾರೆ. ಆದರೆ ಇದು ಕರ್ಮದ ಬಗ್ಗೆ ಹೆಚ್ಚಿನ ಸತ್ಯವನ್ನು ಬಹಿರಂಗಪಡಿಸುತ್ತದೆ. ಗರುಡ ಪುರಾಣವು ಹೇಳುತ್ತದೆ, ನಿಜವಾದ ಶಿಕ್ಷೆ ನರಕದಲ್ಲಿ ಅಲ್ಲ, ಮುಂದಿನ ಜನ್ಮದಲ್ಲಿ ನಡೆಯುತ್ತದೆ. ಉದಾಹರಣೆಗೆ, ಯಾರಾದರೂ ಇತರರನ್ನು ಮೋಸಗೊಳಿಸಿದರೆ, ಅವರು ಈಗಿನ ಜೀವನದಲ್ಲಿ ಅಪಾಯವಿಲ್ಲದೆ ಬಾಳಬಹುದು. ಆದರೆ ಮುಂದಿನ ಜನ್ಮದಲ್ಲಿ ಅವರು ನಿರಂತರವಾಗಿ ಮೋಸಗೊಳ್ಳುವ ಪರಿಸ್ಥಿತಿಯಲ್ಲಿ ಹುಟ್ಟಬಹುದು. ಅದೇ ರೀತಿಯಾಗಿ, ಪ್ರಾಣಿಗಳಿಗೆ ಹಾನಿ ಮಾಡಿದವರು ಕ್ರೂರ ಪರಿಸ್ಥಿತಿಯಲ್ಲಿ ಪ್ರಾಣಿಯಾಗಿ ಪುನರ್ಜನ್ಮ ಹೊಂದಬಹುದು. ಯಾವುದೇ ಕ್ರಿಯೆ, ಅದೇದು ಒಳ್ಳೆಯದಾಗಲಿ ಕೆಟ್ಟದಾಗಲಿ, ಬ್ರಹ್ಮಾಂಡದಿಂದ ಮರೆತು ಹೋಗುವುದಿಲ್ಲ ಎಂದು ಗರುಡ ಪುರಾಣ ಹೇಳುತ್ತದೆ. ಇದು ಹಲವರಿಗೆ ತಿಳಿದಿರದ ಒಂದು ವಿಶೇಷ ಸಂಗತಿ. ನರಕದಲ್ಲಿ ವಿವರಿಸಲಾದ ಶಿಕ್ಷೆಗಳು ಶಾಶ್ವತವಾಗಿಲ್ಲ. ಆತ್ಮ ತನ್ನ ಹಿಂದಿನ ಕ್ರಿಯೆಗಳಿಗೆ ಶಿಕ್ಷೆ ಅನುಭವಿಸಿದ ನಂತರ ಮತ್ತೊಂದು ಅವಕಾಶವನ್ನು ಪಡೆದು ಪುನರ್ಜನ್ಮವನ್ನು ಹೊಂದುತ್ತದೆ ಮತ್ತು ತನ್ನ ತಪ್ಪುಗಳನ್ನು ಸರಿಪಡಿಸಲು ಅವಕಾಶವನ್ನು ಪಡೆಯುತ್ತದೆ. ಗರುಡ ಪುರಾಣದಲ್ಲಿ ಲುಕಾಯಿತ ವಿಜ್ಞಾನ. ನೀವು ಗರುಡ ಪುರಾಣದಲ್ಲಿ ಪ್ರಗತಿಶೀಲ ವೈದ್ಯಕೀಯ ಜ್ಞಾನವಿದೆ ಎಂಬುದನ್ನು ತಿಳಿದಿದ್ದೀರಾ? ಇದರಲ್ಲಿ ಶಸ್ತ್ರಚಿಕಿತ್ಸೆಯ ಕ್ರಮಗಳು, ಔಷಧಗಳು ಮತ್ತು ಅಂಗಾಂಗ ಪ್ರಸರಣದ ಪ್ರಕ್ರಿಯೆಗಳ ವಿವರಗಳಿವೆ. ಪುರಾಣದಲ್ಲಿ ವಿವರಿಸಲಾದ ಕೆಲವು ತಂತ್ರಗಳನ್ನು ನಂತರ ಆಧುನಿಕ ವಿಜ್ಞಾನವು ಕಂಡುಕೊಂಡಿತು. ಇದಲ್ಲದೆ ಮಾನವ ಜೀವನವನ್ನು ಬದಲಾಯಿಸುವ ವಿವಿಧ ಶಕ್ತಿಗಳ ಬಗ್ಗೆ ವಿವರಿಸಲಾಗಿದೆ. ಕೆಲವೊಂದು ಮಾಂತ್ರಿಕ ಶಬ್ದಗಳು ಮತ್ತು ಚೈತನ್ಯಗಳು ಕಾಯಿಲೆಗಳನ್ನು ಗುಣಪಡಿಸಲು ಮತ್ತು ಮಾನಸಿಕ ಆರೋಗ್ಯವನ್ನು ಸುಧಾರಿಸಲು ಸಾಧ್ಯವೆಂದು ಇದರಲ್ಲಿ ಹೇಳಲಾಗಿದೆ. ಇತ್ತೀಚೆಗೆ ವಿಜ್ಞಾನವು ಧ್ವನಿ ಚಿಕಿತ್ಸೆಯು ಮತ್ತು ಧ್ಯಾನವು ಮಾನವ ದೇಹ ಮತ್ತು ಮನಸ್ಸಿನ ಮೇಲೆ ಇರುವ ಪ್ರಭಾವವನ್ನು ಸಾಬೀತುಪಡಿಸುತ್ತಿದೆ. ಇದು ಸಾವಿರಾರು ವರ್ಷಗಳ ಹಿಂದೆ ಈ ಪುರಾಣದಲ್ಲಿ ವಿವರಿಸಲಾಗಿದೆ. ಪುನರ್ಜನ್ಮ ಮತ್ತು ಮೋಕ್ಷದ ಸತ್ಯ. ಗರುಡ ಪುರಾಣವು ಕೇವಲ ನರಕ ಮತ್ತು ಶಿಕ್ಷೆಗಳ ಕುರಿತು ಮಾತನಾಡುವುದಿಲ್ಲ. ಇದು ಮಾನವ ಜೀವನದ ಅಂತಿಮ ಗುರಿಯಾದ ಮೋಕ್ಷದ ಕುರಿತು ಬಹಿರಂಗಪಡಿಸುತ್ತದೆ. ಆತ್ಮ ತಾನು ಸತ್ಯಜ್ಞಾನವನ್ನು ಹೊಂದಿದಾಗ ಮತ್ತು ಭೌತಿಕ ಬಂಧನಗಳಿಂದ ಮುಕ್ತಿಯಾದಾಗ ಮಾತ್ರ ಪುನರ್ಜನ್ಮದ ಚಕ್ರದಿಂದ ಬಿಡುಗಡೆ ಹೊಂದುತ್ತದೆ ಎಂದು ಗರುಡ ಪುರಾಣ ಹೇಳುತ್ತದೆ. ಇಲ್ಲಿ ಬಹಳಷ್ಟು ಜನರಿಗೆ ತಿಳಿಯದ ವಿಷಯವೊಂದು ಇದೆ. ಗರುಡ ಪುರಾಣದ ಪ್ರಕಾರ ದೇವತೆಗಳು ಮತ್ತು ದಿವ್ಯ ಜೀವಿಗಳು ಕೂಡ ಕರ್ಮಕ್ಕೆ ಬದ್ಧರಾಗಿದ್ದಾರೆ. ಅವರೂ ಕೂಡ ತಮ್ಮ ಕ್ರಿಯೆಗಳ ಆಧಾರದ ಮೇಲೆ ಪುನರ್ಜನ್ಮವನ್ನು ಹೊಂದಬೇಕು. ಈ ಚಕ್ರದಿಂದ ಬಿಡುಗಡೆಯಾಗಲು ಏಕಮಾತ್ರ ಮಾರ್ಗವೆಂದರೆ ಆತ್ಮಜ್ಞಾನ ಮತ್ತು ಪರಮಸತ್ಯದ ಭಕ್ತಿಯಲ್ಲಿ ನೆಲೆಸುವುದು. ಗರುಡ ಪುರಾಣದಿಂದ ನಾವು ಏನು ಕಲಿಯಬಹುದು?
ಗರುಡ ಪುರಾಣವು ಕೇವಲ ಪರಲೋಕದ ಕುರಿತು ಮಾತ್ರ ಅಲ್ಲ, ಇದು ಅರ್ಥಪೂರ್ಣವಾದ ಜೀವನವನ್ನು ಬದುಕಲು ಮಾರ್ಗದರ್ಶಿಯಾಗಿದೆ. ನಮ್ಮ ಕ್ರಿಯೆಗಳು ನಮ್ಮ ಭವಿಷ್ಯವನ್ನು ರೂಪಿಸುತ್ತವೆ, ಏನೂ ಶಾಶ್ವತವಲ್ಲ, ಮತ್ತು ನಿಜವಾದ ಜ್ಞಾನವು ವಾಸ್ತವಿಕತೆಯ ಸ್ವಭಾವವನ್ನು ಅರ್ಥಮಾಡಿಕೊಳ್ಳುವುದರಲ್ಲಿ ಇದೆ ಎಂದು ಇದು ನಮಗೆ ಕಲಿಸುತ್ತದೆ. ನಿಮಗೆ ಗರುಡ ಪುರಾಣದ ಈ ರಹಸ್ಯಗಳ ಬಗ್ಗೆ ಏನೂ ಅನಿಸುತ್ತಿದೆ? ಈ ವಿಷಯಗಳನ್ನು ನೀವು ಮುಂಚಿತವಾಗಿ ತಿಳಿದಿದ್ದೀರಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ಸ್ನಲ್ಲಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.